ಹಾಯ್ ಫ್ರೆಂಡ್ಸ್, ಓಪನ್ ಪೋರ್ಸ್ ಜಾಸ್ತಿ ಇದೆಯಾ? ಓಪನ್ ಪೋರ್ಸ್ ಬರೋದಕ್ಕೆ ಏನು ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕೆ ಯಾವೆಲ್ಲ ನಾವು ಪ್ರಾಡಕ್ಟ್ ಯೂಸ್ ಮಾಡಬೇಕು, ಸ್ಕಿನ್ ಕೇರ್ ಹೇಗೆ ಮಾಡಬೇಕು, ಹಾಗೆ ಮನೆಯಲ್ಲೇ ಏನಾದರೂ ಯೂಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಬೋದಾ, ಎಲ್ಲ ಮಾಹಿತಿನೂ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಓಪನ್ ಪೋರ್ಸ್ ಅನ್ನೋದು ಪ್ರಾಬ್ಲಮ್ನ ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್. ಇದರಲ್ಲಿ ನಾನು ನಿಮಗೆ ಒಳ್ಳೆ ಮಾಹಿತಿನ ಕೊಡ್ತೀನಿ. ಸೊ ಯಾವೆಲ್ಲ ಪ್ರಾಡಕ್ಟ್ಸ್ ಕೂಡ ನೀವು ಬೈ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯಾಚುರಲ್ ಗ್ಲೋ ಬೈ ವರ್ಷ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್, ಬ್ಯೂಟಿ ಟಿಪ್ಸ್, ಪ್ರಾಡಕ್ಟ್ ರಿವ್ಯೂ ಕೂಡ ಸಿಗುತ್ತೆ. ಸೊ ಯಾರಿಗೆಲ್ಲ ಈ ಎಲ್ಲ ಮಾಹಿತಿಗಳು ಬೇಕು ಅನ್ನೋರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ನನ್ನ ಹೆಸರು ವರ್ಷ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಓಪನ್ ಪೋರ್ಸ್ ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಅಂದರೆ, ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಬಟ್ ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾ ಜಾಸ್ತಿಯಾಗೇ ಓಪನ್ ಪೋರ್ಸ್ ಇರುತ್ತೆ ಅಂತ ಹೇಳ್ಬೋದು. ಓಪನ್ ಪೋರ್ಸ್ ಯಾವಾಗ ಬರುತ್ತೆ, ಯಾಕೆ ಅದಾಗುತ್ತೆ ಅಂದರೆ, ನಿಮ್ಮ ಆಯಿಲ್ ಸ್ಕಿನ್ ಇರೋರಿಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪಿಂಪಲ್ಸ್ ಹೋದ್ಮೇಲೆ, ಅಂದರೆ ಪಿಂಪಲ್ಸಲ್ಲಿ ಪಸ್ ಇರುತ್ತಲ್ವ, ಪಿಂಪಲ್ಸ್ ಹೋದ್ಮೇಲೆ ಅಲ್ಲಿ ಆ ಜಾಗ ಏನು ಉಳ್ಕೊಳ್ಳುತ್ತಲ್ವ, ಅದು ಪೋರ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಆ ಪೋರ್ಸಲ್ಲಿ ಇರೋವಂಥ ಜಾಗದಲ್ಲೇ ನಾವು ಹೊರಗಡೆ ಹೋಗಿ ಬಂದಾಗ ಅದು ಡಸ್ಟ್ ಎಲ್ಲ ಕೂತು ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಓಪನ್ ಪೋರ್ಸ್ ಈ ಥರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಪಿಂಪಲ್ಸ್ ಆದಾಗ ಯಾರು ಕೂಡ ಅದನ್ನು ಪಸ್ನ ನೀವೇ ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಅದಾಗ ಅದೇ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್? ನಾನು ಇವಾಗ ಓಪನ್ ಪೋರ್ಸನ್ನ ಹೇಗೆಲ್ಲ ನೀವು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಿಮಗೆ ಸ್ಕಿನ್ ಕೇರ್ ಏನಾದರೂ ಬೇಕಾಗಿತ್ತಂದರೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ಕಿನ್ ಕೇರ್ ಯಾವ ರೀತಿ ಮಾಡಬೇಕು ಅಂತ ಅದನ್ನು ನೋಡ್ಕೊಂಡು ಬನ್ನಿ. ಓಕೆನಾ ಫ್ರೆಂಡ್ಸ್? ಆಯಿಲ್ ಸ್ಕಿನ್ ಇರೋರಿಗೆ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್? ಇವಾಗ ಸ್ಕಿನ್ ಕೇರ್ ಅಂತ ಬಂದಾಗ ನೀವು ಏನೇನು ಯೂಸ್ ಮಾಡಬೇಕು ಅಂತ ಚಿಕ್ಕದಾಗಿ ನಾನು ನಿಮಗೆ ಹೇಳಿಬಿಡ್ತೀನಿ. ಮೊದಲನೇದಾಗಿ ಫೇಸ್ ವಾಶ್. ಫ್ರೆಂಡ್ಸ್, ಫೇಸ್ ವಾಶ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಆಯಿಲ್ ಫೇಸ್ ಇರೋರು ಏನು ಮಾಡಿ ಅಂದರೆ, ಸೆಲೆಸಿಲಿಕ್ ಆ್ಯಸಿಡು ಮತ್ತು ನಿಮಗೆ AHA PHA ಬ್ಯಾಲೆನ್ಸ್, ಅಂದರೆ PH ಬ್ಯಾಲೆನ್ಸ್ ಇರೋವಂಥದ್ದು ಅದರಲ್ಲಿ ಇಂಗ್ರೀಡಿಯೆಂಟ್ ಇರೋವಂಥದ್ದು ಸಿಗುತ್ತೆ. ಸೆಲೆಸಿಲಿಕ್ ಆ್ಯಸಿಡೇ ಬೇರೆ ಇರುತ್ತೆ, HA BHAನೇ ಬೇರೆ ಇರುತ್ತೆ. ಫ್ರೆಂಡ್ಸ್, ನಾನು ಮೊದಲು ಸೆಲೆಸಿಲಿಕ್ ಆ್ಯಸಿಡ್ ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ನಂದು ಆಯಿಲ್ ಫೇಸ್ ಆಗಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮ್ಮ ಫೇಸಲ್ಲಿ ಇರೋವಂಥ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಸ್ಕಿನ್ನು ತುಂಬ ನೋಡೋದಕ್ಕೂ ಲುಕ್ಕಾಗಿ ಕಾಣಿಸುತ್ತೆ. ಇದನ್ನು ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾರೆ. ನಾನು ಸ್ಕಿನ್ ಕೇರ್ ಅಂತ ಬಂದಾಗ ಡಾಕ್ಟರ್ಗೆ ಫಸ್ಟ್ ಕನ್ಸಲ್ಟ್ ಮಾಡಿದಾಗ ಅವರು ಹೇಳಿದ್ದು ನನಗೆ. ಸೊ ಅದಕ್ಕೆ ನಾನು ಅದನ್ನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದನ್ನು ನಿಮಗೆ ಫ್ರೆಂಡ್ಸ್ ನಾನು ಇಲ್ಲಿ ಕೆಲವೊಂದು ಪಿಕ್ಚರ್ ಹಾಕಿರ್ತೀನಿ ಫೇಸ್ ವಾಶ್ದು, ಅದನ್ನು ನೋಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಅದ್ರದ್ದು ನೀವು ಎಲ್ಲಿ ಬೈ ಮಾಡಬೇಕು ಅನ್ನೋದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಲ್ಲಿ ಹೋಗಿ ನೀವು ಲಿಂಕಿಂದ ಪರ್ಚೇಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಟೋನರ್ಸೂ ಅಷ್ಟೇ. ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಕನ್ಫ್ಯೂಷನ್ನೇ ಬೇಡ. ಹಾಗೆ ಅಫೋರ್ಡೆಬಲ್ ಪ್ರೈಸಲ್ಲೇ ಸಿಗೋ ಹಾಗೆ ನಾನು ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಫೇಸ್ ವಾಶ್ ಆದಮೇಲೆ ಟೋನರ್ ಯೂಸ್ ಮಾಡಬೇಕು. ಟೋನರ್ನ ಯಾವೆಲ್ಲ ಟೋನರ್ಸ್ ತೊಗೋಬೇಕು ಅಂತ ಹೇಳ್ತೀನಿ. ಹಾಗೆ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡಿ. ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡುವಾಗ ಅದರಲ್ಲಿ ನೈಸಿನಮೈಡ್ ಇರೋ ಅಂಥ ಮಾಯ್ಶ್ಚರೈಸರ್ನ ತೊಗೊಳ್ಳಿ. ಅಂದರೆ ನೀವು ಯಾವುದಾದ್ರೂ ತೊಗೊಳ್ಳಿ, ಪರವಾಗಿಲ್ಲ. ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ದು ನೀವು ತೊಗೋಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಫ್ರೆಂಡ್ಸ್, ಹಾಗೆ ಯಾವ ಬ್ರ್ಯಾಂಡ್ ಹೇಳಿದ್ದೀನಿ ಅಂತ ಫಸ್ಟೇ ನೀವು ಒಂದು ಬ್ರ್ಯಾಂಡ್ ನೀವು ಸೆಲೆಕ್ಟ್ ಮಾಡಿರ್ತೀರಲ್ವ, ಪದೇ ಪದೇ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿಯಾಗಿ ನೀವು ಅದನ್ನು ಮೇಂಟೈನ್ ಮಾಡಿ. ಓಕೆನಾ? ನೆಕ್ಸ್ಟ್ ಮಾಯ್ಶ್ಚರೈಸರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಸನ್ಸ್ಕ್ರೀನ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ, ನೀವು ಎಲ್ಲ ಟೈಮಲ್ಲೂ ಕೂಡ ಅದನ್ನು ನೀವು ಯೂಸ್ ಮಾಡಲೇಬೇಕಾಗತ್ತೆ. ಓಕೆನಾ? ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇದಿಷ್ಟು ನೀವು ಸ್ಕಿನ್ ಕೇರಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊತ ಬಂದರೆ ಅಂದರೆ ಆಟೋಮೆಟಿಕಲಿ ಫೇಸಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗೇ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇವಾಗೇನು ಅಂದರೆ ಕೊಂಬೋ ಅಲ್ಲಿ ನಿಮಗೆ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮೊದಲಾದರೆ ಬೇರೆ 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 ಪರ್ಚೇಸ್ ಮಾಡಬೇಕಿತ್ತು ಅಲ್ವಾ? ಸೊ ಇವಾಗ ಆ ಥರ ಇಲ್ಲೇ ಇಲ್ಲ ನಿಮ್ಗೆ. ಆದರೆ ಪರ್ಟಿಕ್ಯುಲರಾಗಿ ಕೆಲವೊಂದನ್ನು ತೊಗೊಳ್ಳುವಾಗ ಮಾತ್ರ ನೀವು ಬೇರೆ ತೊಗೋಬೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಟೋನರ್ಸಲ್ಲಿ ಯಾವೆಲ್ಲ ಟೋನರ್ಸ್ನ
ತೊಗೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದನ್ನು ನಾನು ಎಲ್ಲ 1 by 1 ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೀವು ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವಾಗ ಟೋನರ್ ಯಾವೆಲ್ಲ ತೊಗೋಬೇಕು ಅಂತ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಮಿನಿಮಲಿಸ್ಟ್ ನೈಸಿನಮೈಡ್ ಟೋನರ್ ಬರುತ್ತೆ, ಅದನ್ನು ನೀವು ತೊಗೊಳ್ಳಿ. ಫ್ರೆಂಡ್ಸ್, ನಾನು ಹಾಕಿರೋದ್ರಲ್ಲಿ ನಿಮ್ಗೆ ಯಾವುದೋ ಅಫೋರ್ಡೆಬಲ್ ಅಂತ ಅನಿಸಿರುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು. ಸ್ವಲ್ಪ ಕೆಲವೊಂದು ಬ್ರ್ಯಾಂಡ್ಗಳು ರೇಟು ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಮಿನಿಮಲಿಸ್ಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ಲಮ್ ಗ್ರೀನ್ ಟೀ ಅವ್ರದ್ದು ಟೋನರ್ ಬರುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಮಾಮಾ ಅರ್ತ್ ಟೀ ಟ್ರೀ ಟೋನರ್ ಬರುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಬಯೋಟೆಕ್ ಕುಕ್ಕುಂಬರ್ ಟೋನರ್. ಫ್ರೆಂಡ್ಸ್, ಈ ಕುಕ್ಕುಂಬರ್ ಟೋನರ್ ಮಾತ್ರ ಎಕ್ಸಲೆಂಟಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ನಾನು ಕೂಡ ಯೂಸ್ ಮಾಡಿದ್ದೀನಿ. ಪೋರ್ಸ್ ಅದರಿಂದ ಮಿನಿಮೈಸ್ ನಿಜವಾಗ್ಲೂ ಆಗುತ್ತೆ, ನಿಮ್ಮ ಫೇಸು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಟೈಟನ್ ಇರುತ್ತೆ. ಇದೆ ಅಂತಲ್ಲ, ನೀವು ಯಾವುದೇ ಬ್ರ್ಯಾಂಡ್ ಟೋನರ್ ಯೂಸ್ ಮಾಡಿ ನಿಮ್ಮ ಫೇಸು ಟೈಟನ್ ಆಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಟೋನರ್ಸ್ನ ನೀವು ಮರೆಯೋಕ್ಕೆ ಹೋಗಬೇಡಿ, ಅದನ್ನು ಕೂಡ ಯೂಸ್ ಮಾಡಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀ ಅವ್ರದ್ದು ಟೋನರ್ ಬರುತ್ತೆ. ಇದೆಲ್ಲ ಟೋನರ್ಸನ್ನು ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ನೆಕ್ಸ್ಟ್ ಇದು ಟೋನರ್ ಯೂಸ್ ಮಾಡ್ಕೊಂಡಾಯ್ತಲ್ವಾ, ಟೋನರ್ನ ಯೂಸ್ ಮಾಡ್ಕೊಳ್ಳಿ. ಈಗ ಹೇಳಿದ್ದೀನಿ ಸ್ಕಿನ್ ಕೇರಲ್ಲಿ ನಿಮ್ಗೆ ಚಿಕ್ಕದಾಗೆ ಹೇಳ್ಬಿಟ್ಟಿದ್ದೀನಿ ಏನೆಲ್ಲ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ನಿಮಗೆ ಮನೆಯಲ್ಲೇ ಯಾವ ಥರ ನೀವು ಪೋರ್ಸ್ಗೆ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಐಸ್ ಕ್ಯೂಬಿಂದ ರಬ್ ಮಾಡಿ. ನೀವು ಈ ಸ್ಕಿನ್ ಕೇರ್ನ ಮಾಡಿಕೊಂಡು ಕೂಡ ಇದನ್ನು ನೀವು ಅಳವಡಿಸ್ಕೊಂಡ್ರಿ ಅಂದರೆ ನಿಮ್ಮ ಮುಖದಲ್ಲಿರುವಂಥ ಪೋರ್ಸು ಬೇಗನೆ ಕಡಿಮೆ ಆಗ್ತಾ ಬರುತ್ತೆ, ರಿಸಲ್ಟ್ ನಿಮಗೆ ಬೇಗ ಸಿಗುತ್ತೆ. ಫ್ರೆಂಡ್ಸ್, ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಾವು ಮನೆಯಲ್ಲಿ ಕೆಲವೊಂದನ್ನು ಮಾಡ್ತಾ ಇರಬೇಕು ಅಂದಾಗ ಅದು ಎರಡನ್ನೂ ಆಗಿಬಿಟ್ಟು ನಮಗೆ ರಿಸಲ್ಟ್ ಬೇಗ ನೋಡೋಕ್ಕೆ ಸಿಗುತ್ತೆ. ಫ್ರೆಂಡ್ಸ್, ಈ ಐಸ್ ಕ್ಯೂಬ್ ರಬ್ಬಿಂಗ್ ಏನಂದರೆ ನೀವು ವೀಕ್ಲಿ 2 times ಮಾಡಿಕೊಂಡ್ರೆ ಓಕೆ. ಫ್ರೆಂಡ್ಸ್, ಇದರಲ್ಲಿ ಐಸ್ ಕ್ಯೂಬ್ ರಬ್ಬಿಂಗ್ ಅಂದರೆ ಬರೀ ಕ್ಯೂಬ್ಸಲ್ಲೇ ಮಾಡ್ಕೋಬೇಕಾ ಅಂದರೆ ಅದಕ್ಕೂ ಇನ್ನೂ ಒಂದು ನಿಮಗೆ ಏನಂದರೆ ಬೋನಸ್ ಟಿಪ್ ಥರ ಹೇಳ್ತೀನಿ. ಸೊ ಅದರಲ್ಲಿ ಒಂದು ಹೋಮ್ ರೆಮಿಡಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಏನಂದರೆ ಟೊಮೆಟೋನ ನೀವು ಗ್ರೈಂಡ್ ಮಾಡಿಬಿಟ್ಟು ಅದರಲ್ಲಿ ಬರೋವಂತಹ ಜ್ಯೂಸ್ ಇರುತ್ತಲ್ವ, ಅದಕ್ಕೆ ನೀವು ನೀರಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ರೋಸ್ ವಾಟರ್ನ ಹಾಕಿ ನೀವು ಕ್ಯೂಬ್ಸ್ನ ಮಾಡ್ತೀನಿ ಅಂದರೆ ಮಾಡಿಕೊಂಡು ನೀವು ಫೇಸ್ಗೆ ರಬ್ ಮಾಡಿ. ಫ್ರೆಂಡ್ಸ್, ಅಲ್ಲಿ ನಿಜವಾಗ್ಲೂ ಅದೊಂದು ಎಕ್ಸಲೆಂಟಾಗಿ ರಿಸಲ್ಟ್ ಕೊಡುತ್ತೆ. ಫೇಸ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ನಿಮಗೆ ಬ್ರೈಟ್ನೆಸ್ ಅನ್ನೋದು ಕೂಡ ಜಾಸ್ತಿನೇ ಕಾಣಿಸುತ್ತೆ ನಿಮ್ಮ ಫೇಸಲ್ಲಿ. ಓಕೆನಾ? ಈ ಥರ ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಟೊಮೆಟೊ ಅಷ್ಟೇ ಅಂತ ಅಲ್ಲ, ನಿಮಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಕೂಡ ನೀವು ಮಾಡ್ಬೋದು. ಕುಕ್ಕುಂಬರ್ನ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಆಲೋವೆರಾ ಯಾರಿಗಾದರೂ ಬೇಕಿತ್ತಂದರೆ ಆಲೋವೆರಾ ಅವ್ರ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಆಲೋವೆರಾ ಕೂಡ ನೀವು ಹಾಕಿಬಿಟ್ಟು ಏನದು ಐಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೋಬೋದು. ಈ ಥರ ಐಸ್ ಕ್ಯೂಬ್ಸ್ನ ರಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಮಸ್ಟ್ ಆ್ಯಂಡ್ ಶುಡ್ ಆಗಿ ನಿಮ್ಮ ಫೇಸ್ಗೆ ನೀವು ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ, ಕೇರ್ ತುಂಬ ತೊಗೊತಿದ್ದೀರಾ ಅಂದರೆ ಇನ್ನೂ ಒಂದು ಮಾಡಿಬಿಡಿ. ಏನಂದರೆ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಬಂದರೆ ವೀಕ್ಲಿ 2 times ಯೂಸ್ ಮಾಡಿ. ಆಯಿಲ್ ಫೇಸ್ ಇರೋರು, ಡ್ರೈ ಸ್ಕಿನ್ ಇರೋರು ಜಾಸ್ತಿ ಫೇಸ್ ಪ್ಯಾಕ್ನ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. 1 time ಹಾಕಿದ್ರೆ ಸಾಕು, ಯಾಕಂದರೆ ನಿಮ್ಮ ಫೇಸಲ್ಲಿ ಮೊದಲೇ ಡ್ರೈನೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಆಯಿಲ್ ಕಂಟೆಂಟ್ ಅನ್ನೋದು ಇರೋದಿಲ್ಲ, ಮಾಯ್ಶ್ಚರೈಸರ್ ನಿಮಗೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ಯಾಕಲ್ಲಿ ಯಾವ್ಯಾವ ಥರ ಪ್ಯಾಕ್ನ ನೀವು ಹಾಕಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗ ಬಂದುಬಿಟ್ಟು ಮೊದಲನೇದಾಗಿ ಮುಲ್ತಾನಿ ಮಿಟ್ಟಿ ಜೊತೆ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಪ್ಯಾಕ್ನ ರೆಡಿ ಮಾಡ್ಕೋಬೋದು. ಆ ಪ್ಯಾಕಲ್ಲೂ ಕೂಡ ಅಷ್ಟೇ ನಿಮಗೆ ಆಯಿಲ್ ಕಂಟ್ರೋಲ್ ಆಗುತ್ತೆ, ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ, ಸೊ ಗ್ಲೋಯಿಂಗ್ನೆಸ್ಸು ಕೊಡುತ್ತೆ. ಫ್ರೆಂಡ್ಸ್, ನಾನು ಈಗ ಹೇಳೋವಂಥ ಎಲ್ಲ ಪ್ಯಾಕ್ಗಳು ಆಯಿಲ್ ಸ್ಕಿನ್ ಇರೋರಿಗೆ ಸೂಟೇಬಲ್ ಆಗುತ್ತೆ. ಬೇರೆಯವರು ಯೂಸ್ ಮಾಡ್ಕೋಬೋದು, ಬಟ್ ವೀಕ್ಲಿ ಒನ್ಸ್ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಒಂದು ಬಂದುಬಿಟ್ಟು ಹಸಿ ಕಡಲೆ ಹಿಟ್ಟು, ಅರಿಶಿನ ಮತ್ತು ಮೊಸರು, ಇದನ್ನು ಯೂಸ್ ಮಾಡಿ ಫ್ರೆಂಡ್ಸ್. ಇದು ಅಷ್ಟೇ ನ್ಯಾಚುರಲ್ ಆಗಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಟರ್ಮರಿಕ್ ಏನಾದರೂ ಯಾರಿಗಾನು ಅಲರ್ಜಿ ಇದ್ದರೆ, ಅಂದರೆ ಕೆಲವ್ರಿಗೆ ಟರ್ಮರಿಕ್ ಹಚ್ಚಿದ ತಕ್ಷಣ ಫೇಸು ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ನನಗೂ ಇದೆ ಫ್ರೆಂಡ್ಸ್. ಅರಿಶಿನ ಹಚ್ಚಿದಾಗ ಲುಕ್ ಕಾಣಿಸುತ್ತೆ ಅಂತಾರೆ, ಬಟ್ ನನಗದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಟರ್ಮರಿಕ್ ಅಲರ್ಜಿ ಇದ್ದವರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಟೊಮೆಟೊ ಮತ್ತು ಶುಗರ್ ಸ್ಕ್ರಬ್. ಟೊಮೆಟೊ ಈಗ ಹೇಳಿದ್ನಲ್ವ ನೀವು ಕ್ಯೂಬ್ಸ್ ಮಾಡ್ಕೊಳ್ಳಿ ಅಂತ, ಅದರಲ್ಲೇ ನೀವು ಜ್ಯೂಸ್ ತೆಗೆದಿದ್ರೆ ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಬಿಟ್ಟು
ನೀವು ಮಸಾಜ್ ಮಾಡಿಕೊಂಡು ಅದನ್ನು ಹಾಗೆ ಬಿಟ್ಟು 10 to 15 ಮಿನಿಟ್ಸ್ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದು ಒಂದು ಪ್ಯಾಕ್ ಆಗುತ್ತೆ ಫ್ರೆಂಡ್ಸ್. ಟೊಮೆಟೊ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ನು ಅಕಸ್ಮಾತ್ ಏನಾದರೂ ಬಿಸಿಲಿಗೆ ಹೋಗಿ ಟ್ಯಾನ್ ಜಾಸ್ತಿ ಆಗಿದ್ರೆ ಅದು ಕೂಡ ಬೇಗ ರಿಮೂವ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಆಲೋವೆರಾ ಮತ್ತು ಲೆಮನ್, ಇದನ್ನು ಕೂಡ ನೀವು ಪ್ಯಾಕ್ ಆಗಿ ಹಾಕೋಬಹುದು. ಇದನ್ನು ಅಷ್ಟೇ, ಯಾವುದೇ ಈ ಪ್ಯಾಕ್ ಎಲ್ಲ ಹೇಳ್ತಾ ಇದ್ದೀನಲ್ಲ 15 to 20 ಮಿನಿಟ್ಸ್ ಅಥವಾ 10 to 15 ಮಿನಿಟ್ಸ್ ಬಿಟ್ಟರೆ ನಿಮಗೆ ರಿಸಲ್ಟ್ ಬರುತ್ತೆ. ಅಂದರೆ ಇದನ್ನು ನೀವು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ನೀವು ಮೇಂಟೈನ್ ಮಾಡಲೇಬೇಕು. ಸೊ ಹೋಮ್ ರೆಮಿಡೀಸ್ ಆಗಲಿ ಪ್ರಾಡಕ್ಟ್ಸ್ ಆಗಲಿ ಕನ್ಸಿಸ್ಟೆನ್ಸಿನ ಕೇಳುತ್ತೆ ಫ್ರೆಂಡ್ಸ್. ನಾವು 2 ದಿವಸ ಮಾಡೋದು 10 ದಿವಸ ಬಿಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂದರೆ ಇವಾಗಿಂದ ನಾವು ಕೇರ್ ತೊಗೊಂಡ್ವಿ ಅಂದರೆ ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗೋವಂಥ ಚಾನ್ಸಸ್ ಬರಲ್ಲ. ಬಟ್ ನಾನೇ ಹೇಳಿದ್ದೀನಿ ಡಾಕ್ಟರ್ಗೆ ತೋರಿಸ್ದೆ ಅಂತ. ಬಟ್ ನಾವು ಕಾಲೇಜ್ಗೆ ಹೋಗುವಾಗ ಈ ಥರ ಸ್ಕಿನ್ ಕೇರ್ ಹೇಳೋದು ಯಾರೂ ಇರಲಿಲ್ಲ. ಸೊ ನನಗೆ ಆ ಥರ ಸ್ಕಿನ್ ಕೇರ್ ಬಗ್ಗೆ ಯಾರೂ ಇನ್ಫಾರ್ಮೇಷನ್ ನನಗೆ ಕೊಡಲಿಲ್ಲ. ಸೊ ಹಾಗಾಗಿ ನಾನು ತುಂಬ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಎಲ್ಲ ನನಗೆ ಸರಿ ಹೋಗಿದೆ. ಓಕೆನಾ? ನೀವು ಆ ಥರ ಮಾಡ್ಕೋಬೇಡಿ. ರೆಗ್ಯುಲರಾಗಿ ಸ್ಕಿನ್ ಕೇರ್ ಹೋಮ್ ರೆಮಿಡೀಸ್ ಮಾಡಿಕೊಂಡು ನಿಮ್ಮ ಫೇಸ್ನ ನೀವು ಚೆನ್ನಾಗಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕುಕ್ಕುಂಬರು ಮತ್ತು ಸ್ಯಾಂಡಲ್ವುಡ್ ಪೌಡರ್. ಕುಕ್ಕುಂಬರ್ ಅಂದರೆ ಕುಕ್ಕುಂಬರ್ ಜ್ಯೂಸನ್ನ ತೆಗೆದುಬಿಟ್ಟು ಸ್ಯಾಂಡಲ್ವುಡ್ ಪೌಡರ್ ಜೊತೆ ನೀವು ಮಿಕ್ಸ್ ಮಾಡಿ ಇದನ್ನು ಕೂಡ ನೀವು ಪ್ಯಾಕ್ ಹಾಕ್ಬೋದು. ಓಕೆನಾ ಫ್ರೆಂಡ್ಸ್? ಇಷ್ಟೆಲ್ಲ ಪ್ಯಾಕ್ಸ್ ಹೇಳಿದ್ದೀನಿ, ಟೋನರ್ಸ್ ಹೇಳಿದ್ದೀನಿ, ಇದೆಲ್ಲನೂ ಕೂಡ ನಿಮಗೆ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ನೀವು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮಗೆ ಡಬಲ್ ಯೂಸ್ ಇದೆ. ಅಂದರೆ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋನೆಸ್ಸ ಕೊಡುತ್ತೆ. ಹಾಗೆ ನೀವೇನಾದರೂ ಪಾರ್ಟಿಗೆ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಿಮಗೆ ಮೊದಲೇ ಫೇಶಿಯಲ್ ಥರ ಇದೆಲ್ಲ ರೆಡಿ ಆಗಿಬಿಟ್ಟಿರುತ್ತೆ ಅಲ್ವಾ? ಸೊ ನಮ್ಮ ಫೇಸ್ ಯಾವಾಗ ರೆಡಿ ಆಗಿದ್ದರೆ ನೀವು ಜಸ್ಟ್ ಟಚಪ್ ಮಾಡ್ಕೊಂಡು ಹೋದರೆ ಸಾಕು. ಕೆಲವ್ರು ಏನು ಮಾಡ್ತಿರ್ತೀರ ಅಂದರೆ ಮೊದಲೇ ಏನೂ ರೆಡಿ ಇರೋದಿಲ್ಲ. ಸೊ ಇನ್ನೇನು ಫಂಕ್ಷನ್ ಬಂದಿದೆ ಅಂದಾಗ ಪಾರ್ಲರ್ಗೆ ಹೋಗೋದು, ತುಂಬ ದುಡ್ಡು ಖರ್ಚು ಮಾಡೋದು. ಸೊ ಫ್ರೆಂಡ್ಸ್, ಅಲ್ಲೂ ನೋಡಿ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ? ಫಂಕ್ಷನ್ಸ್ ಇದೆ ಅಂಥೇಳಿ ಪಾರ್ಲರ್ಗೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಹೋಗಿ ಪಾರ್ಲರ್ಗೆ ಹೋಗಲೇಬೇಕಾಗುತ್ತೆ ಕೆಲವು ಸರ್ತಿ. ಬಟ್ ಈ ಥರ ನಾವು ಮೊದಲಿಂದನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಂದರೆ ನೀವು ಪಾರ್ಲರ್ಗೆ ಹೋದಾಗ ನೀವು ಮೇಕಪ್ ಮಾಡಿಸ್ಕೊಂಡ್ರು ಕೂಡ ಅವ್ರಿಗೂ ಕೂಡ ನಿಮ್ಮ ಫೇಸ್ಗೆ ಮೇಕಪ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ಗಳೆಲ್ಲ ಅಡ್ಜಸ್ಟ್ ಆಗುತ್ತೆ, ಅಥವಾ ಯಾವ ರೀತಿ ಮೇಕಪ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇನ್ ಕೇಸ್ ಏನಾಗುತ್ತೆ ಅಂದರೆ ಅವ್ರು ಏನೇ ಮಾಡಿದ್ರು ನಿಮ್ಮ ಫೇಸು ಲುಕ್ ಕಾಣಲ್ಲ. ಯಾಕಂದರೆ ಅದು ಹೈಡ್ರೇಟ್ ಆಗಿರಲ್ಲ, ನೀವು ಅದನ್ನು ಮೇಂಟೈನ್ ಮಾಡಿಲ್ಲ ಅಂದರೆ ಪಾಪ ಅವರು ಕೂಡ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫೇಸ್ನ ಹೈಡ್ರೇಟಾಗಿ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಮುಂಚೆ ಏನಂದರೆ ನಾವು ಇಂಟೇಕ್ ಎಷ್ಟು ಚೆನ್ನಾಗಿ ಫುಡ್ನ ನೀರನ್ನ ತೊಗೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಚೆನ್ನಾಗಿಯೇ ಸೇವಿಸಬೇಕು. ಅದರಲ್ಲೂ ಎಸ್ಪೆಷಲಿ ನೀರು ಜಾಸ್ತಿ ಕುಡೀರಿ. ನಮ್ಮ ಬಾಡಿ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ನಮಗೆ ಚೆನ್ನಾಗಿ ಹೈಡ್ರೇಟ್ ಆಗಿರುತ್ತೆ ಸ್ಕಿನ್. ಓಕೆನಾ ಫ್ರೆಂಡ್ಸ್? ಇಷ್ಟೆಲ್ಲ ಹೇಳಿದ್ದೀನಿ. ಸೊ ನಿಮಗೆ ಪ್ರಾಡಕ್ಟ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗೆ ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.